ಗಡಿ ಜಿಲ್ಲೆ ಬೀದರ್ನಲ್ಲಿ ಜೆಡಿಎಸ್ ಪಕ್ಷದ ನಾಯಕರು ಮುಖಂಡರು ಈಗಾಗಲೇ ಸಾಕಷ್ಟು 21,000 ಮತದಾರರು ನಕಲಿ ಇದ್ದಾರೆ ಅಂತ ಹೇಳಿ ದಾಖಲೆ ಸಮೇತನ ತೋರಿಸ್ತಾ ಇದ್ದಾರೆ. ನೋಡಬಹುದು ನೀವು. SIR ಕಾರ್ಯ ಒಂದ್ ಕಡೆ ನಡೀತಾ ಇದೆ. SIR ಕಾರ್ಯ ಯಶಸ್ವಿ ಆಗಬೇಕಾಗಿದ್ದು, ದೇಶ ಉಳಿಬೇಕಾದ್ರೆ ಈಗಾಗಲೇ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ನಡೀತಾ ಇದೆ. ಆಧಾರ್ ಕಾರ್ಡ್ ಜೋಡಣೆ ಮಾಡಲೇಬೇಕಂತೇಳಿ ಜೆಡಿಎಸ್ ಪಕ್ಷದ ಮುಖಂಡ ಸೂರ್ಯಕಾಂತ್ ನಾಗರಪಳ್ಳಿ, ಪಕ್ಷದ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ನೋಡಬಹುದು ನೀವು. ಈಗಾಗಲೇ ಒಂದು ವೋಟರ್ ಐಡಿ ಅಂದ್ರೆ ಒಬ್ಬರು ಫೋಟೋ ಎರಡೆರಡು ಏನದಂದ್ರೆ ಹೆಸರುಗಳಿವೆ. ಈಗಾಗಲೇ ಎಪಿಕ್ ನಂಬರ್ ಕೂಡ ಚೇಂಜ್ ಇದೆ. ನೋಡಬಹುದು ಕೈಯಲ್ಲಿ ದಾಖಲೆ ಬಂಡಲ್ ದಾಖಲೆ ಇದೆ. ಈ ದಾಖಲೆಯಲ್ಲಿ 21,000 ಮತದಾರರ ನಕಲಿ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಈಗಾಗಲೇ ಬೀದರಲ್ಲಿ ಕೂಡ ಒಡಿಶಾ ಇರಬಹುದು, ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ, ಹೊರ ರಾಜ್ಯದ ಮತದಾರರಿದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ಸರ್ಕಾರ ಸಾಕಷ್ಟು ಒಂದು ಸೀರಿಯಸ್ ವಹಿಸಬೇಕು ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಸರ್? ಇಷ್ಟೆಲ್ಲ ಅಕ್ರಮಗಳನ್ನು ಪತ್ತೆ ಹಚ್ಚಿದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಒಬ್ಬರಿಗೆ ಒಂದೇ ಓಟ್ ಅಂತ ಹೇಳಿ. ಇಲ್ಲಿ ಒಬ್ಬೊಬ್ಬರದ್ದು 3 ಓಟು, 4 ಓಟು ವಿತ್ ಎಪಿಕ್ ನಂಬರ್, ವೋಟರ್ ಐಡಿ ನಂಬರ್ ಜೊತೆಗೆ ನಾವು ದಾಖಲಾತಿ ಜೊತೆಗೆ ತಗೊಂಡಿದ್ದೀವಿ. ಇದನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಕೂಡ ದೂರು ಕೊಡ್ತಾ ಇದ್ದೀವಿ, DC ಅವರು ಕೂಡ ದೂರು ಕೊಡ್ತಾ ಇದ್ದೀವಿ. ಇದನ್ನ ಸೀರಿಯಸ್ ಆಗಿ, ಗಂಭೀರವಾಗಿ, ಬಹಳ ಸೀರಿಯಸ್ ಆಗಿ ತಗೊಂಡು ಆಧಾರ್ ಕಡ್ಡಾಯ ಮಾಡಬೇಕು. ಜೊತೆಗೆ ಬಯೋಮೆಟ್ರಿಕ್ ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ ಕಡ್ಡಾಯ ಮಾಡಿದ್ರೆ ಮಾತ್ರ ವಿಲ್ ಗೆಟ್ ಒಂದು ಪ್ಯೂರಿಫೈಡ್ ವೋಟರ್ ಲಿಸ್ಟ್. ಅಲ್ಲಿವರೆಗೂ ಪ್ಯೂರಿಫೈಡ್ ವೋಟರ್ ಲಿಸ್ಟ್ ಸಿಗೋದಿಲ್ಲ. ಹಾಗೆ ಫೇಕ್ ಮಾಡಿಕೊಂಡು ಇದೇ ತರ ಒಂದು ಸಿಸ್ಟಮ್ ಅಲ್ಲಿ ಫೇಕ್ ಮಾಡಿದ್ರೆ ಎಲ್ಲಾ ಸಿಸ್ಟಮ್ ಫೇಕ್ ಮಾಡ್ಕೊಂಡ್ ಬರ್ತಾರೆ. ಲೋಕಲ್ದವ್ರು ಇದ್ದಾರೆ, ಕೆಲವರು 3 ಐಟಿ ಮಾಡ್ಕೊಂಡಿದ್ದಾರೆ, ಕೆಲವರು ಹೈದರಾಬಾದ್ ನಲ್ಲಿದ್ದಾರೆ, ಇಲ್ಲಿ ವೋಟರ್ ಐಡಿ ಇಟ್ಕೊಂಡಿದ್ದಾರೆ, ಕೆಲವರು ತೆಲಂಗಾಣದಲ್ಲಿದ್ದಾರೆ, ಇಲ್ಲಿ ವೋಟರ್ ಐಡಿ ಇಟ್ಕೊಂಡಿದ್ದಾರೆ, ಕೆಲವು ಮಳಿಗೆ ಅಂತ ಪಕ್ಕದಲ್ಲಿ ಇದು ಇದೆ, ಅಲ್ಲಿಂದ ವೋಟರ್ ಐಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಒಂದೊಂದು ಓಲ್ಡ್ ಸಿಟಿಲಿ ಇದ್ದಾರೆ, ಒಬ್ಬಂದೇ 6 ವೋಟರ್ ಐಡಿ ಇದೆ, ಇನ್ನೊಬ್ಬಂದು 11 ವೋಟ್ ಇದೆ ಒಬ್ಬಂದೇ. ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೀವಿ. ಕೇಂದ್ರ ಸರ್ಕಾರ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಹೋಗಿ DC ಅವರ ಮುಖಾಂತರ ಅವ್ರಿಗೂ ಪತ್ರ ಬರೆದಿ ಈ ದಾಖಲಾತಿಗಳ ಜೊತೆಗೆ ಡಬಲ್ ಟ್ರಿಪಲ್ ಒಂದೇ ಹೆಸರಲ್ಲಿ 3 ವೋಟರ್ ಐಡಿ ಇದ್ದು ವಿತ್ ಡಾಕ್ಯುಮೆಂಟ್ಸ್, ವಿತ್ ಫೋನ್ ನಂಬರ್ಸ್ ಇಟ್ಟಿದ್ದೀವಿ, ವಿತ್ ಎಪಿಕ್ ನಂಬರ್ ಇದೆ. ಅದನ್ನ ಅವ್ರು ಕೊಡ್ತೀವಿ. ಮೂಲನೆ ಆಗ್ಬೇಕಾದ್ರೆ ಯಾವ ರೀತಿ SIR ಕಾರ್ಯ ಆಗಬೇಕು, ವೋಟರ್ ಲಿಸ್ಟ್ ಟೋಟಲಿ ಕ್ಲೀನ್ ಆಗ್ಬೇಕಾದ್ರೆ ಯಾವ ರೀತಿ ಆಗ್ಬೇಕಂತ? SIR ಕ್ಲೀನ್ ಆಗಿ ಆಗ್ಬೇಕಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಧಾರ್ ಕಡ್ಡಾಯವಾಗಿ ಲಿಂಕ್ ಆಗಬೇಕು, ಬಯೋಮೆಟ್ರಿಕ್ ಆಗಬೇಕು, ಫೇಶಿಯಲ್ ಎಕ್ಸ್ಪ್ರೆಷನ್ ಆದ್ರೆ ಮಾತ್ರ ಈ ಫೇಕ್ ವೋಟರ್ಸ್ ಹೋಗ್ತಾರೆ. ಸೊ ಇದು ಈಗಾಗಲೇ ಸೂರ್ಯಕಾಂತ್ ನಾಗರಪಳ್ಳಿ ಅವರ ಮಾತಂತ ಹೇಳ್ಬೋದು. ಏನ್ ಹೇಳ್ಬೇಕಂತೀರಿ ಸರ್? ಯಾವ ರೀತಿ ಒಂದು ಹೋರಾಟ ಮಾಡ್ತೀರಿ? ಈಗಾಗಲೇ ಸಾಕಷ್ಟು ದಾಖಲೆಗಳು ತೋರಿಸ್ತಾ ಇದ್ರಿ. ಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರ. ಯಾವ ರೀತಿ ಹೋರಾಟ ಮಾಡ್ತೀರಿ? ಈಗ ನಮ್ಮ ಪಕ್ಷದ ವತಿಯಿಂದ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಹೋಗಿ ಪ್ರಹ್ಲಾದ್ ಜೋಶಿ ಅವರು, ನಮ್ದು ನಿಖಿಲ್ ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಹೋಗಿ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರ ಚುನಾವಣಾ ಆಯೋಗಕ್ಕೆ ಹೋಗಿ ದೂರು ಕೊಟ್ಟಿದ್ದಾರೆ. SIR ಬಗ್ಗೆ ಕುಲಂಕುಷವಾಗಿ ಎಲ್ಲಾ ರಾಜ್ಯಗಳಲ್ಲಿ ಪರಿಷ್ಕರಣೆ, ಶುದ್ಧೀಕರಣ ಆಗಬೇಕು. ಅರ್ಹ ಮತದಾರರ ಚುನಾವಣೆಯಲ್ಲಿ ಹೆಸರಿರಬೇಕು, ಫೇಕ್ ಇದ್ದೀನಿ ಕಟ್ಟಾಗಬೇಕು ಎಂಬುದು ಒಂದೇ ಒಂದು ನಮ್ಮ ಜೆಡಿಎಸ್ ನಾಯಕರ ಮಾತಂತ ಹೇಳ್ಬೋದು. ನೋಡಬಹುದು ನೀವು. ಈಗಾಗಲೇ ಮೊಹಮ್ಮದ್ ನಮೂನ್ ಅಂತ ಹೇಳಿ ಈಗಾಗಲೇ ಇವ್ರದ್ದು ಏನದಂದ್ರೆ ಒಂದೇ ಫೋಟೋ ಅಂದ್ರೆ 2 ವೋಟರ್ ಐಡಿ ಇವೆ, 2 ಅಲಗ್ ನಂಬರು, ಇಂತ ಸಾಕಷ್ಟು ದಾಖಲೆಗಳು ಜೆಡಿಎಸ್ ಪಕ್ಷದ ಮುಖಂಡರು ನೋಡಬಹುದು ನೀವು. ಈಗಾಗಲೇ ದಾಖಲೆಗಳು ತೋರಿಸ್ತಾ ಇದ್ದಾರೆ. ಬಂಡಲ್ ದಾಖಲೆಗಳು ಪ್ರದರ್ಶನ ಮಾಡುವ ಮೂಲಕ ಬೀದರಲ್ಲಿ 21,000 ಅಧಿಕೃತವಾಗಿ ನಕಲಿ ಮತದಾರರಿದ್ದಾರೆ. ಸುಮಾರು 40,000ಕ್ಕೂ ಅಧಿಕ ನಕಲಿ ಮತದಾರರಿದ್ದಾರೆ. SIR ಕಾರ್ಯ ಒಳ್ಳೆ ರೀತಿಯಲ್ಲಿ ಆಗಬೇಕು. ಕೇಂದ್ರ ಚುನಾವಣಾ ಆಯೋಗ ದೂರು ಕೊಡ್ತೀವಿ.